ವೆಲ್ಕಮ್ ಟು ಎಂಸಿಟಿ ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಕ್ರೆಡಿಟ್ ಲಿಮಿಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕ್ರೆಡಿಟ್ ಲಿಮಿಟ್ನ ಹೆಂಗೆ ಸೆಟ್ ಮಾಡೋದು, ಅದರ ಅಡ್ವಾಂಟೇಜ್ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಕ್ರೆಡಿಟ್ ಲಿಮಿಟ್ ಅಂದರೆ ಏನು? ಕ್ರೆಡಿಟ್ ಲಿಮಿಟ್ ಅಂತಂದ್ರೆ ನಾವು ಇವಾಗ ಏನು ಕ್ರೆಡಿಟ್ ಬೇಸ್ ಮೇಲೆ ಸೇಲ್ಸ್ ಮಾಡ್ತಾ ಇದ್ದೀವಿ, ಅದಕ್ಕೊಂದು ಲಿಮಿಟ್ ಹಾಕೋದು ಬೇಸ್ಡ್ ಆನ್ ಆ ಕಸ್ಟಮರ್ಗೆ ಅವ್ರವ್ರಿಗೆ ಅವ್ರವ್ರ ಇದ್ರ ತಕ್ಕಂತೆ ನಾವು ಲಿಮಿಟ್ನ ಫಿಕ್ಸ್ ಮಾಡೋದನ್ನ ಕ್ರೆಡಿಟ್ ಲಿಮಿಟ್ ಅಂತ ಕರಿತೀವಿ. ಸೊ ಕ್ರೆಡಿಟ್ ಲಿಮಿಟ್ ಹಾಕೋದ್ರಿಂದ ಅಡ್ವಾಂಟೇಜಸ್ ಏನಂದ್ರೆ, ತುಂಬಾ ಇನ್ವಾಯ್ಸಸ್ ಕ್ರೆಡಿಟ್ ಅಲ್ಲೇ ಹೋಗ್ತಾ ಇದೆ. ಆನ್ ಟೈಮ್ ಪೇಮೆಂಟ್ ಕಲೆಕ್ಟ್ ಮಾಡಕ್ ಗೊತ್ತಾಗ್ತಾ ಇಲ್ಲ, ನೆನಪಿರ್ತಾ ಇಲ್ಲ, ಅಥವಾ ಔಟ್ಸ್ಟ್ಯಾಂಡಿಂಗ್ ಫಾಲೋ ಅಪ್ ಮಾಡಕ್ ಒಂದು ರಿಮೈಂಡರ್ ತರನು ಕೆಲಸ ಮಾಡುತ್ತೆ ಅದು. ದಟ್ ಮೀನ್ಸ್ ಈಗ ಒಂದು 10 ಬಿಲ್ಲು ನಾನು ಕ್ರೆಡಿಟ್ ಅಲ್ಲೇ ಕೊಟ್ಟಿದ್ದೀನಿ, ಇನ್ನೂ ಒಂದು ಪೇಮೆಂಟ್ ಕಲೆಕ್ಟ್ ಮಾಡಿಲ್ಲ. 11ನೇ ಬಿಲ್ಗೆ ಬಂದಾಗಲೂ 11ನೇ ಬಿಲ್ಲು ನಾನು ಕ್ರೆಡಿಟ್ ಅಲ್ಲೇ ಕೊಡ್ತಾ ಇದ್ರೆ ನಾನು ಲಾಸ್ಟಲ್ಲಿ ರನ್ ಮಾಡಬೇಕಾಗತ್ತೆ. ಪೇಮೆಂಟ್ನ ಕಲೆಕ್ಟ್ ಮಾಡೋದಕ್ಕೆ ಆನ್ ಟೈಮ್ ಮಾಡೋದಕ್ಕಾಗೋದಿಲ್ಲ, ಫಾಲೋ ಅಪ್ ಕರೆಕ್ಟಾಗಿ ಮಾಡೋದಕ್ಕಾಗೋದಿಲ್ಲ. ಸೊ ಇದನ್ನೆಲ್ಲ ಟ್ರ್ಯಾಕಿಂಗ್ ಮಾಡೋದಕ್ಕೆ ಟ್ಯಾಲಿ ಡಿಫಾಲ್ಟ್ ಅಲ್ಲಿ ಇರುವಂಥ ಒಂದು ಸಿಂಪಲ್ ವೇ ಬಂದು ಕ್ರೆಡಿಟ್ ಲಿಮಿಟ್. ಆ ಕ್ರೆಡಿಟ್ ಲಿಮಿಟ್ನ ಫಿಕ್ಸ್ ಮಾಡೋದ್ರಿಂದ ನಾವು ಔಟ್ಸ್ಟ್ಯಾಂಡಿಂಗ್ ಫಾಲೋಅಪ್ನು ಆನ್ ಟೈಮ್ ಮಾಡ್ಬೋದು, ಆ್ಯಂಡ್ ಕಸ್ಟಮರ್ಗೂ ನಮಗೂ ಒಂದೊಳ್ಳೆ ರ್ಯಾಪ್ ಬಿಲ್ಡ್ ಆಗುತ್ತೆ ಅನ್ನೋದು ಕ್ರೆಡಿಟ್ ಲಿಮಿಟ್ನ ಅಡ್ವಾಂಟೇಜಸ್. ಸೊ ಇವಾಗ ಈ ವಿಡಿಯೋದಲ್ಲಿ ನಾನು ಕ್ರೆಡಿಟ್ ಲಿಮಿಟ್ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ನಾವು ಕ್ರಿಯೇಟ್ ಅಂತ ಹೋಗ್ತೀನಿ, ಲೆಜರ್ ಅಂತ ಹೋಗ್ತೀನಿ, ಒಂದು ಹೊಸ ಲೆಜರ್ ಕ್ರಿಯೇಟ್ ಮಾಡ್ತೀನಿ. ಆಲ್ರೆಡಿ ಕ್ರಿಯೇಟ್ ಮಾಡಿರೋ ಲೆಜರ್ಗೂ ನೀವು ಹಾಕ್ಬೋದು, ನಾನು ಹೊಸ ಲೆಜರಿಂದ ತೋರಿಸ್ತಾ ಇದ್ದೀನಿ. ಲೈಕ್ ಎಕ್ಸಾಂಪಲ್, ನಾನು XYZ ಅಂಡ್ ಕೋ ಅಂತ ನಾನು ಒಂದು ಲೆಜರ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸನ್ರಿ ಡೆಟಾರ್ ಅಂತ ತಗೊತಾ ಇದ್ದೀನಿ. ಮೋಸ್ಟ್ ಪ್ರಾಬ್ಲಿ ಕ್ರೆಡಿಟ್ ಲಿಮಿಟ್ ನಾವು ನಮ್ಮ ಕಸ್ಟಮರ್ಸ್ಗೆ ಕೊಡೋದು, ಹಾಗಾಗಿ. ಸೊ ಇಲ್ಲಿ ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಎಸ್, ಇಲ್ಲಿ ಕ್ರೆಡಿಟ್ ಪೀರಿಯಡ್ ಅಂಡ್ ಚೆಕ್ ಫಾರ್ ಕ್ರೆಡಿಟ್ ಡೇಸ್ ಅಂತ ಇದೆ. ಇದ್ರ ಬಗ್ಗೆ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಕ್ರೆಡಿಟ್ ಡೇಸ್ ಹಾಕೋದ್ರಿಂದ ಏನು ಅಡ್ವಾಂಟೇಜ್ ಆಗ್ತದೆ ಅನ್ನೋದು. ಸೊ ಫಸ್ಟ್ ನಾನು ಕ್ರೆಡಿಟ್ ಲಿಮಿಟ್ನ ಎಕ್ಸ್ಪ್ಲೇನ್ ಮಾಡ್ತಿರೋದ್ರಿಂದ ಇಲ್ಲಿ ಸ್ಪೆಸಿಫೈ ಕ್ರೆಡಿಟ್ ಲಿಮಿಟ್ ಅಂತ ಒಂದು ಆಪ್ಷನ್ ಬರ್ತಿದೆ ನೋಡಿ. ಇಫ್ ಇನ್ ಕೇಸ್ ನಿಮ್ಮ ಟ್ಯಾಲಿಲಿ ಈ ಆಪ್ಷನ್ ಬರ್ತಾ ಇಲ್ಲ ಅಂತಂದರೆ ನೀವು F12 ಅಂತ ಪ್ರೆಸ್ ಮಾಡಬೇಕಾಗುತ್ತೆ. ಈ ಸ್ಕ್ರೀನಿಂದ F12 ಅಂತ ಪ್ರೆಸ್ ಮಾಡಬೇಕಾಗುತ್ತೆ. F12 ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ನಿಮಗೆ ಪ್ರೊವೈಡ್ ಕ್ರೆಡಿಟ್ ಲಿಮಿಟ್ಸ್ ಅಂತ ಒಂದು ಆಪ್ಷನ್ನು ನೋ ಇರುತ್ತೆ, ಇದನ್ನ ಎಸ್ ಅಂತ ಮಾಡಬೇಕಾಗತ್ತೆ. ಸೊ ಅದನ್ನ ಎಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸ್ಪೆಸಿಫೈ ಕ್ರೆಡಿಟ್ ಲಿಮಿಟ್ ಅಂತ ಈ ಒಂದು ಆಪ್ಷನ್ ಇದೆ, ಒಂದು ಟ್ಯಾಬ್ ಸಿಗುತ್ತೆ. ಈ ಟ್ಯಾಬಲ್ಲಿ ಎಕ್ಸಾಂಪಲ್ ನಾನು ಇವಾಗ ಒಂದು 50,000 ಅಂತ ಬರಿತೀನಿ, ಅಂತ ನೀವು ಏನು ಬೇಕಾದ್ರೂ ವ್ಯಾಲ್ಯೂ ಬರಿಬೋದು. ಬೇಸ್ಡ್ ಆನ್ ಯುವರ್ ನೀವು ಮತ್ತು ನಿಮ್ಮ ಕಸ್ಟಮರ್ ರ್ಯಾಪ್ ಮೇಲೆ ನೀವು ಅವ್ರಿಗೆ ಎಷ್ಟು ಲಿಮಿಟ್ನ ಸೆಟ್ ಮಾಡ್ತೀರಾ ಅದು ನಿಮ್ಮ ಇಷ್ಟ. ಇಲ್ಲಿ 50,000 ಅಂತ ಬರೀತಾ ಇದ್ದೀನಿ, ಸೇವ್ ಮಾಡ್ತಿದ್ದೀನಿ. ಸೊ ಸೇವ್ ಮಾಡಿದ್ಮೇಲೆ ಈಗ ಅದೇ ಪಾರ್ಟಿಗೆ ನಾನು ಒಂದಷ್ಟು ಇನ್ವಾಯ್ಸ್ ರೈಸ್ ಮಾಡ್ತೀನಿ, ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್. ಸೊ ಯಾವುದೋ ಒಂದು ಸುಮ್ಮನೆ ಒಂದು ಐಟಮ್ ಅಂತ ತಗೊಳ್ಳೋಣ. ಒಂದು 25,000 ಅಂತ ಬರೀತಾ ಇದ್ದೀನಿ. ಸಾರಿ, 25,000 ಅಂತ ಬರೆದು ನಾನು ಅದಕ್ಕೆ ಟ್ಯಾಕ್ಸ್ ಇನ್ಕ್ಲೂಡಿಂಗ್ ಟ್ಯಾಕ್ಸ್ನೆಲ್ಲ ಆ್ಯಡ್ ಮಾಡಿ, ಸೊ ಇನ್ಕ್ಲೂಡಿಂಗ್ ಟ್ಯಾಕ್ಸ್ 29,500 ರೂಪಾಯಿ ಆಯಿತು. ಸೇವ್ ಮಾಡ್ತೀನಿ. ಸೊ ಬಿಲ್ ಆಯಿತು, ಕಸ್ಟಮರ್ಗೆ ಕೊಟ್ಟೆ, ಎವ್ರಿಥಿಂಗ್ ಈಸ್ ಫೈನ್. ಈಗ ಮತ್ತೆ ಇನ್ನೊಂದ್ಸಲ ಅದೇ ಕಸ್ಟಮರ್ಗೆ ನಾನು ನೆಕ್ಸ್ಟ್ ಟೈಮ್ ಬಿಲ್ ಮಾಡ್ತೀನಿ. ಜಸ್ಟ್ ಫಾರ್ ರೆಫರೆನ್ಸ್ಗೆ ಒಂದು 2-3 ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ 2 ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗ ಒಂದು 25,000 ಅಂತ ತಗೊತೀನಿ. ಸೊ ಈಗ ನಾನು ಇನ್ವಾಯ್ಸ್ ಸೇವ್ ಮಾಡಕ್ಕೆ ಹೋದರೆ ಒಂದು ಎರರ್ ಬರ್ತಾ ಇದೆ. ಕ್ರೆಡಿಟ್ ಲಿಮಿಟ್ ಫಿಕ್ಸ್ ಮಾಡಿರೋದೇ 50,000, ಇನ್ಕ್ಲೂಡಿಂಗ್ GST ನಾನು ಫಿಕ್ಸ್ ಮಾಡಿರೋದೇ 50,000. ಸೊ ಈಗ ಎಕ್ಸೀಡ್ ಆಗ್ತಾ ಇದೆ ವ್ಯಾಲ್ಯೂ. ಅಂದರೆ ಲಾಸ್ಟ್ ಬಿಲ್ ನಾನು ರೈಸ್ ಮಾಡಿದ್ದೀನಿ, ಆ ರೈಸ್ ಮಾಡಿರೋದಕ್ಕೆ ಇನ್ನೂ ಅಮೌಂಟ್ ಬಂದಿಲ್ಲ. ನಾನು ಲಿಮಿಟ್ ಸೆಟ್ ಮಾಡಿರೋದೇ 50,000. 50,000 ಲಿಮಿಟ್ ಕ್ರಾಸ್ ಆಗ್ತಿದ್ದಂಗೆ ಆ ಬಿಲ್ನ ಸೇವೇ ಮಾಡೋದಿಲ್ಲ. ನೀವೇನು ಮಾಡಿದ್ರು ಈ ಬಿಲ್ನ ಸೇವೇ ಮಾಡೋದಕ್ಕೆ ಬಿಡೋದಿಲ್ಲ ಅದು. ಕ್ಲಿಯರ್? ಸೊ ಈಗ ಎಕ್ಸಾಂಪಲ್, ಅವನು ಅಮೌಂಟ್ ಕೊಟ್ಟ ಅಂತ ಅನ್ಕೊಳ್ಳಿ, ಒಂದು ಅಮೌಂಟ್ ಎಂಟ್ರಿ, ಅಮೌಂಟ್ ಪಾಸ್, ಒಂದು ವೋಚರ್ ಪಾಸ್ ಮಾಡ್ತೀರಾ, ನಿಮ್ಗೆ ದುಡ್ಡು ಬಂತು ಅವನ ಕಡೆಯಿಂದ. ಅವನದೇನು ಔಟ್ಸ್ಟ್ಯಾಂಡಿಂಗ್ ಇತ್ತು ಔಟ್ಸ್ಟ್ಯಾಂಡಿಂಗ್ ನಾವು ಇವಾಗ ಕ್ಲಿಯರ್ ಮಾಡ್ತಾನೆ ಅಂತ ಅನ್ಕೊಳ್ಳಿ. ಇಟ್ ಮೀನ್ಸ್ ಇನ್ನೊಂದ್ಸಲ ಎಂಟ್ರಿ ಮಾಡಿ ತೋರಿಸ್ಬಿಡ್ತೀನಿ. ಬಂದ್ರಿ XYZ ಅಂತ ತಗೊಂತೀರಾ. ಈಗ ಅಗೇನ್ ಈಗ ಒಂದು 40,000 ಅಂತಾನೆ ಬರೀತೀನಿ. ಟ್ಯಾಕ್ಸ್ ಆ್ಯಡ್ ಮಾಡೋಣ. ಸೊ ಈಗ ಬಿಲ್ ಸೇವ್ ಆಗುತ್ತೆ, ಬಿಕಾಸ್
ಲಿಮಿಟ್ 50,000 ಇತ್ತು, ಔಟ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಈಗ ನಾನು ಅದೇ ಈಗ ಮತ್ತೆ ಇನ್ನೊಂದು ಹೊಸ ವೋಚರ್ ಮಾಡಕ್ ಹೋಗಲ್ಲ, ಅದೇ 40,000 ಇನ್ವಾಯ್ಸ್ಗೆ ಬರ್ತೀನಿ. ಅಪ್ ಟು ನಾನು 50,000 ವರೆಗೂ, ಈಗ ಇಲ್ಲಿ 50,000 ಮಾಡ್ತೀನಿ. ಡಿಫ್ರೆನ್ಸ್ ತೋರಿಸ್ತಾ ಇದೀನಿ ನಿಮಗೆ. ಈಗ ಇಟ್ಸ್ ಕ್ರಾಸ್ಡ್ 50,000 ಮೇಲ್ ಕ್ರಾಸ್ ಆಯಿತು. ಈಗ ನಾನು ಸೇವ್ ಮಾಡಕ್ ಹೋದ್ರೆ ಇಟ್ ವೋಂಟ್ ಸೇವ್, ಯಾಕಂದ್ರೆ ನಾನು ಲಿಮಿಟ್ ಹಾಕಿರೋದೇ 50,000. ಸೊ 50,000 ಒಳಗಡೆ ಅವ್ರದ್ದು ಔಟ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದ್ರೆ ಹೊಸ ಇನ್ವಾಯ್ಸಸ್ ಜನರೇಟ್ ಆಗುತ್ತೆ. ಅವ್ರದ್ದು ಔಟ್ಸ್ಟ್ಯಾಂಡಿಂಗ್ ಇದ್ರೆ ಹೊಸ ಇನ್ವಾಯ್ಸ್ ಜನರೇಟ್ ಆಗೋದಿಲ್ಲ. ಅವಾಗ ಏನು ಮಾಡಬೇಕು, ಅವ್ರಿಗೆ ನಾವು ಕಾಲ್ ಮಾಡ್ತೀವಿ, ಪೇಮೆಂಟ್ ಫಾಲೋ ಅಪ್ ಮಾಡ್ತೀವಿ, ಪೇಮೆಂಟ್ ಬರುತ್ತೆ, ಪೇಮೆಂಟ್ ಬಂದಮೇಲೆ ರಿಸಿಪ್ಟ್ ಎಂಟ್ರಿ ಪಾಸ್ ಮಾಡ್ತೀವಿ. ರಿಸಿಪ್ಟ್ ಎಂಟ್ರಿ ಪಾಸ್ ಆದಮೇಲೆ ಅವರ ಔಟ್ಸ್ಟ್ಯಾಂಡಿಂಗ್ ಕಡಿಮೆ ಆಗ್ತಿದ್ದಂಗೆ ಇನ್ನೊಂದು ಹೊಸ ಬಿಲ್ ರೈಸ್ ಮಾಡ್ಬೋದು. ಇಲ್ಲ ನಾನು ಲಿಮಿಟೇ ಜಾಸ್ತಿ ಮಾಡ್ತೀನಿ ಅನ್ನೋರಿದ್ದರೆ ನೀವು ಬೇಕಾದ್ರೆ ಆಲ್ಟ್ರೇಷನ್ಗೆ ಬಂದು ಲಿಮಿಟ್ ಜಾಸ್ತಿ ಮಾಡ್ಬೋದು. ಬಟ್ ನನ್ನ ಪರ್ಸ್ನಲ್ ಸಜೆಷನ್ ಏನಂದರೆ, ಒಂದ್ಸಲ ಒಂದು ಕಸ್ಟಮರ್ಗೆ ನೀವು ಲಿಮಿಟ್ ಸೆಟ್ ಮಾಡಿದ್ಮೇಲೆ ಅಂಟಿಲ್ ಅನ್ಲೆಸ್ ಅವರ ಪೇಮೆಂಟ್ ಟ್ರ್ಯಾಕಿಂಗ್, ಅವರ ರ್ಯಾಪೋ ಚೆನ್ನಾಗಿದೆ ಅನ್ನೋರ್ಗೂ ಲಿಮಿಟ್ನ ನಿಮಗೆ ಬೇಕಾದಂಗೆ ತುಂಬ ಸಲ ಆಲ್ಟರ್ಸ್ ಮಾಡಬೇಡಿ. ಸೊ ಇದರಿಂದ ನಿಮಗೆ ಔಟ್ಸ್ಟ್ಯಾಂಡಿಂಗ್ ಟ್ರ್ಯಾಕಿಂಗ್ ಆಗೋಕ್ಕಿರ್ಬೋದು, ನಿಮ್ಮ ಕಸ್ಟಮರ್ ಜೊತೆ ರ್ಯಾಪೋ ಬಿಲ್ಡ್ ಮಾಡೋದಕ್ಕಿರ್ಬೋದು, ಒಂದು ಪ್ರಾಪರ್ ಬಿಸ್ನೆಸ್ ವೇ, ನೀವೇನು ಸೇಲ್ ಮಾಡ್ತೀರಾ ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಫಾಲೋ ಅಪ್ ಮಾಡೋದು, ಆನ್ ಟೈಮಲ್ಲಿ ಪೇಮೆಂಟ್ ಕಲೆಕ್ಟ್ ಮಾಡೋದು, ಇಟ್ಸ್ ಆರ್ ಡ್ಯೂಟಿ ಓನ್ಲಿ. ಸೊ ಇದೆಲ್ಲ ಒಂದು ಪ್ರೋಟೋಕಾಲ್ ಕರೆಕ್ಟಾಗಿ ಹೋಗುತ್ತೆ ಅನ್ನೋದು ಈ ಕ್ರೆಡಿಟ್ ಲಿಮಿಟಿಂದ ನಮಗೆ ಸಿಗುವಂಥ ಅಡ್ವಾಂಟೇಜಸ್ಸು. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಇನ್ನೊಂದಷ್ಟು ಟ್ಯಾಲಿ ರಿಲೇಟೆಡ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಕ್ಕೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.